ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಐಶ್ವರ್ಯ ಶಿಂದೋಗಿ. ನನ್ನ ವ್ಲಾಗ್ಸ್ ಮತ್ತೆ ವಿಡಿಯೋಸ್ ನ ಎಲ್ಲರೂ ನೋಡೇ ಇರ್ತೀರಾ. ಯೂಶಲಿ ಅದು ಲೈಫ್ ಸ್ಟೈಲ್ ಬಗ್ಗೆ ಇರುತ್ತೆ, ಅಥವಾ ಟ್ರಾವೆಲ್ ಬಗ್ಗೆ ಇರುತ್ತೆ, ಅಥವಾ ಶೂಟಿಂಗ್ ಬಗ್ಗೆ ಇರುತ್ತೆ. ಇವತ್ತು ನಾನ್ ನಿಮ್ಮೆಲ್ರಿಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಮಾಡೋದಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ಇದು ಒಂದು ಅವೇರ್ನೆಸ್ ವಿಡಿಯೋ ಅಂತಾನೆ ಹೇಳ್ಬೋದು. ಈ ನಡುವೆ ಅಂತೂ ನನ್ನ ಹೆಲ್ತ್ ಬಗ್ಗೆ ನಾನು ತುಂಬಾನೇ ಕಾನ್ಶಿಯಸ್ ಆಗಿದ್ದೀನಿ. ನನ್ನ ಡಯಟ್ಸ್ ನ ಚೇಂಜ್ ಮಾಡ್ಕೊಂಡಿದ್ದೀನಿ, ವರ್ಕೌಟ್ ಶುರು ಮಾಡಿದ್ದೀನಿ. ಫುಡಿ ಆದ್ರೂ ಕಾನ್ಶಿಯಸ್ ಆಗಿ ನಾನು ಊಟ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ಕೊಂಡ್ರು ಒಂದು ವಿಷಯದಲ್ಲಂತೂ ನಾವೆಲ್ಲರೂ ಯಾಮಾರ್ಬಿಡ್ತೀವಿ. ಅದೇ ಮೇನು ಸ್ಟ್ರೆಸ್. ಎಸ್, ನಾವು ಎಷ್ಟು ಸ್ಟ್ರೆಸ್ ಇಂದ ದೂರ ಇರ್ತೀವೋ ಅಷ್ಟೇ 80% ರೋಗಗಳಿಂದ ದೂರ ಇದ್ದ ಹಾಗೆ. ನಾನಂತೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಪ್ಪ, ಸ್ಟ್ರೆಸ್ ಇಂದ ದೂರನೇ ಇದ್ಬಿಡೋಣ ಅಂತ. ನಿಮ್ಗೂ ಕೂಡ ಅದನ್ನೇ ಅಡ್ವೈಸ್ ಮಾಡ್ತೀನಿ. ಮನೆ, ಮಕ್ಕಳು, ಬಿಸ್ನೆಸ್, ಫೈನಾನ್ಷಿಯಲ್ ನೀಡ್ಸ್, ಹೌಸ್ ಹೋಲ್ಡ್ ನೀಡ್ಸ್, ಈ ತರ ಲಿಸ್ಟ್ ಮಾಡ್ತಾ ಹೋದ್ರೆ ಟೆನ್ಷನ್ಗಳ ಒಂದು ದೊಡ್ಡ ಲಿಸ್ಟೇ ಸಿಗುತ್ತೆ. ಪ್ರತಿಯೊಂದು ಹೊಸ ಟೆನ್ಷನ್ಗೆ ಹೊಸ ರೋಗನೇ ಬರುತ್ತೆ. ಆದ್ರೆ ಈ ಒಂದು ವಿಡಿಯೋದಲ್ಲಿ ಒಂದು ಟೆನ್ಷನ್ ಬಗ್ಗೆ ನಾನ್ ನಿಮ್ಗೆ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡ್ತೀನಿ. ಆ ಟೆನ್ಷನ್ ಯಾವ್ದಪ್ಪ ಅಂದ್ರೆ ಕ್ಯಾನ್ಸರ್. ಈ ಪದನ್ ಕೇಳಿದ್ರೇನೆ ಎಲ್ರು ಭಯ ಪಟ್ಕೊಳ್ತೀವಿ. ಕ್ಯಾನ್ಸರ್ನ ನಾವು ಸಿನಿಮಾಗಳಲ್ಲಿ ನೋಡಿದೀವಿ, ಇದ್ರ ಬಗ್ಗೆ ಕೇಳಿದೀವಿ, ಆದ್ರೆ ಇದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಈ ಒಂದೇ ವರ್ಷ ಮುಗಿಯೋಷ್ಟ್ರಲ್ಲಿ, ಅಂದ್ರೆ 2026 ವರ್ಷ ಮುಗಿಯೋಷ್ಟ್ರಲ್ಲಿ 15ರಿಂದ 20 ಲಕ್ಷ ಕ್ಯಾನ್ಸರ್ ಕೇಸ್ಗಳು ನೋಂದಾಯಿಸಲ್ಪಡುವಂತ ಸಾಧ್ಯತೆಗಳಿದೆ. ಅಧಿಕಾರಿಗಳು ಈ ಡೇಟಾನೆಲ್ಲ ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಶತ್ರುವಿನ ಬಲವನ್ನ ತಿಳ್ಕೊಳ್ಳೋದಕ್ಕೆ. ನಮ್ಮ ಶತ್ರುವಿನ ಬಲ ಎಷ್ಟಿದೆ ಅಂತ ತಿಳ್ಕೊಂಡ್ಮೇಲೆ ನಮ್ಮ ಯುದ್ಧ ತಂತ್ರನ ನಾವು ಪ್ಲಾನಿಂಗ್ ಮಾಡ್ಬೋದು. ಅಂದ್ರೆ ಕ್ಯಾನ್ಸರ್ ರೇಟ್ ಪ್ರಕಾರ ನಾವು ನಮ್ಮ ಜಾಗೃತೆಯಲ್ಲಿ ಇರ್ಬೋದು. ನಮ್ಮ ಆರೋಗ್ಯದ ವಿಷಯದ ಬಗ್ಗೆ ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಕ್ಯಾನ್ಸರ್ ನಮಗೆ ಯಾಕೆ ಬೇಕಪ್ಪ ಅಂತ ನಾವು ಸುಮ್ಮನೆ ಆಗ್ಬಾರ್ದು. ಯಾಕೆಂದ್ರೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಪ್ರಾಬ್ಲಮ್ ಬರೋವರೆಗೂ ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲ್ಲ. ಒಂದು ಫ್ಯಾಮಿಲಿಯಲ್ಲಿ ಒಬ್ರಿಗೆ ಕ್ಯಾನ್ಸರ್ ಬಂದ್ರೆ ಸಾಕು, ಅದು ಇಡೀ ಫ್ಯಾಮಿಲಿಗೆ ಕ್ಯಾನ್ಸರ್ ಬಂದಂಗೆ. ಯಾಕಪ್ಪ ಅಂದ್ರೆ ಇಡೀ ಫ್ಯಾಮಿಲಿನ ಅದು ಎಮೋಷನಲಿ, ಮೆಂಟಲಿ, ಫೈನಾನ್ಷಿಯಲಿ ಕುಗ್ಸುತ್ತೆ. ಇದ್ರ ಸೊಲ್ಯೂಷನ್ ಏನು? ಕ್ಯಾನ್ಸರ್. ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಏನು? ಇದ್ರ ಬಗ್ಗೆ ತಿಳ್ಕೊಳ್ಳೋದು, ಮಾಹಿತಿ ತಗೊಳ್ಳೋದು, ಮುಂಚೆನೆ ಪ್ರಿಪೇರ್ ಆಗಿರೋದು, ಇದೆಲ್ಲ ನಮ್ಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು? ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಪ್ರೋಚ್ ಯಾವ ರೀತಿ ಇರಬೇಕು? ಎಸ್, ಈ ಕ್ವೆಶ್ಚನ್ಸ್ ನನ್ನ ಮೈಂಡಲ್ಲೂ ಓಡ್ತಾ ಇತ್ತು. ಇದೇ ಕ್ವೆಶ್ಚನ್ಸ್ ನಿಮ್ಮ ಮೈಂಡಲ್ಲೂ ಓಡ್ತಾ ಇದೆ ಅಲ್ವಾ? ಈ ತರ ಕ್ವೆಶ್ಚನ್ಸ್ ಓಡ್ತಾ ಇರ್ಬೇಕಾದ್ರೆ ಇಂಟರ್ನೆಟ್ ಅಲ್ಲಿ ನಾನು ಕೆಲವೊಂದಷ್ಟು ವಿಡಿಯೋಸ್ ನೋಡ್ತಾ ಇದ್ದೆ ಒಂದು ಹಾಸ್ಪಿಟಲ್ ಬಗ್ಗೆ. ಈ ಹಾಸ್ಪಿಟಲ್ ಪೇಷಂಟ್ಸ್ಗೆ ವಿವರವಾಗಿ ಕ್ಯಾನ್ಸರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಹಾಗೆ ಅವ್ರಿಗೆ ಧೈರ್ಯವನ್ನ ತುಂಬ್ತಾ ಇದ್ರು. ಕ್ಯಾನ್ಸರ್ ಬಗ್ಗೆ ಪ್ರಾಪರ್ ಅವೇರ್ನೆಸ್ ಇದ್ರೆ, ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಧೈರ್ಯವಾಗಿ ಕ್ಯಾನ್ಸರ್ ಜೊತೆಗೆ ಹೋರಾಡ್ಬೋದು ಅಂತ ಪೇಷಂಟ್ಸ್ ಅಲ್ಲಿ ಅವರು ಧೈರ್ಯನ ತುಂಬ್ತಾ ಇದ್ದಾರೆ. ಅದೇ ಪುನರ್ಜನ ಆಯುರ್ವೇದ ಹಾಸ್ಪಿಟಲ್ಸ್. ಈ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ಗೆ ಧೈರ್ಯನ ಹೇಗೆ ತುಂಬ್ತಾ ಇದ್ದಾರೆ, ಪೇಷಂಟ್ಸ್ಗೆ ಕ್ಯಾನ್ಸರ್ ಬಗ್ಗೆ ಹೇಗೆ ಎಜುಕೇಟ್ ಮಾಡ್ತಾ ಇದ್ದಾರೆ, ಹಾಗೆ ಇವರ ಟ್ರೀಟ್ಮೆಂಟ್ಗಳ ವಿಶೇಷತೆಗಳೇನು ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ನಾನು ಇವಾಗ ಆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಕಮ್, ಲೆಟ್ಸ್ ಗೋ. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಕಳೆದ 15ರಿಂದ 20 ವರ್ಷಗಳ ಕಾಲ ಪ್ರಾಚೀನವಾದಂತ ರಸಾಯನ ಆಯುರ್ವೇದವನ್ನ ಬಳಸಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಓವರ್ ಆಲ್ ಸಪೋರ್ಟ್ ನೀಡ್ತಾ ಇದ್ದಾರೆ, ಹಾಗೆ ಟ್ರೀಟ್ಮೆಂಟ್ ಕೂಡ ನೀಡ್ತಾ ಇದ್ದಾರೆ. ಈ ಒಂದು 5000 ಹಳೆಯ ಪ್ರಾಚೀನವಾದಂತ ರಸಾಯನ ಆಯುರ್ವೇದವನ್ನ ಮತ್ತೆ ಜನರ ಮುಂದೆ ತಂದಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾಲೆಜ್ ಇಂಪಾರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಅನೇಕ ಕುಟುಂಬಗಳಿಗೆ ಸಂತೋಷವನ್ನ ನೀಡ್ತಾ ಇದ್ದಾರೆ. ಈ ಒಂದು ಪ್ರಾಚೀನವಾದಂತ ರಸಾಯನ ಆಯುರ್ವೇದವನ್ನ ಉಪಯೋಗಿಸಿ ಅನೇಕರಿಗೆ ಕ್ಯಾನ್ಸರ್ ಇಂದ ಗುಣಮುಖ ಮಾಡಿದ್ದಾರೆ, ಹಾಗೆ ಹೊಸ ಜೀವನವನ್ನ ನೀಡಿದ್ದಾರೆ. ಈ ಹಾಸ್ಪಿಟಲ್ ನ ಫೌಂಡರ್ ಶ್ರೀ ಬೊಮ್ಮ ವೆಂಕಟೇಶ್ವರ ರೆಡ್ಡಿ ಅವರು ಆಲ್ಮೋಸ್ಟ್ 2 ಡೆಕೇಡ್ಸ್ ಇಂದ ರಿಸರ್ಚ್ ಮಾಡಿದ್ದಾರೆ. ಸರ್ಜರಿ, ಕೀಮೋ, ರೇಡಿಯೇಷನ್ ಥೆರಪಿ ತರ ಮಾಡ್ತಿರೋ ಟ್ರೀಟ್ಮೆಂಟ್ಸ್ ಜೊತೆಗೆ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಪದ್ಧತಿಯಲ್ಲಿ ಈ ಟ್ರೀಟ್ಮೆಂಟ್ ಬಳಸಿದ್ರೆ ಕ್ಯಾನ್ಸರ್ ನಿಂದ ರಿಕವರ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇಲ್ಲಿಯ ಸಪೋರ್ಟಿವ್ ಟ್ರೀಟ್ಮೆಂಟ್ ತಗೊಂಡು ತುಂಬಾ ಬೆಟರ್ಮೆಂಟ್ ಕಂಡ ಅನೇಕ ಕ್ಯಾನ್ಸರ್ ಪೇಷಂಟ್ಸ್ ಪುನರ್ಜನ ಆಯುರ್ವೇದ ಕನ್ನಡ ಯೂಟ್ಯೂಬ್ ಚಾನೆಲ್ ನಲ್ಲಿ ತಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋಸ್ ನಾನು ನೋಡಿದ್ದೀನಿ, ನೀವು ಕೂಡ ನೋಡಿ. ಓಕೆ ದೆನ್, ಇನ್ನು ಡಿಲೇ ಮಾಡೋದು ಬೇಡ. ಕ್ಯಾನ್ಸರ್ ಅಂತ ಡೇಂಜರಸ್ ಡಿಸೀಸ್ ನ ಇವರು ಟ್ರೆಡಿಷನಲ್ ಮೆಥಡ್ ಅಂದ್ರೆ ರಸಾಯನ ಆಯುರ್ವೇದ ಯೂಸ್ ಮಾಡ್ಕೊಂಡು ಹೇಗೆ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ಫಸ್ಟ್ಲಿ, ಪೇಷಂಟ್ಗೆ ತನಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ತಕ್ಷಣ ಮೆಂಟಲಿ ತುಂಬಾ ಕುಗ್ಗ್ ಹೋಗ್ತಾರೆ. 4 ಜನ ಮಧ್ಯೆ ನಾವು ಹೇಗ್ ಬದುಕೋದು, ಕೆಲ್ಸಕ್ಕೆ ಹೇಗ್ ಹೋಗ್ಲಿ, ಮನೆಯವ್ರ ಹತ್ರ ಹೇಗ್ ನಡ್ಕೊಳ್ಳಿ, ಹೇಗಿರೋದು ಅಂತ ಫಿಸಿಕಲಿ, ಎಮೋಷನಲಿ
ತುಂಬಾ ಕುಗ್ ಹೋಗಿರ್ತಾರೆ. ಮನೆಯವರು, ಸಂಬಂಧಿಕರು, ಸ್ನೇಹಿತರು ಎಲ್ಲ ಸೇರಿ ಇವ್ರಿಗೆ ಧೈರ್ಯ ಹೇಳಿ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳಿ. ನೆಕ್ಸ್ಟ್ ಬರೋದು ಫಿಸಿಕಲ್ ಚಾಲೆಂಜಸ್. ಇದನ್ನ ಹೇಗೆ ಓವರ್ಕಮ್ ಮಾಡ್ತಾರೆ ಬನ್ನಿ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್ನ ಡಾಕ್ಟರ್ಸ್ ಹತ್ರ ಮಾತಾಡ್ಸೋಣ. ಇದ್ರ ಬಗ್ಗೆ ಇವ್ರ ಬಾಯಿಂದಾನೆ ತಿಳ್ಕೊಳ್ಳೋಣ. ಹಲೋ ಡಾಕ್ಟರ್, ಇತ್ತೀಚೆಗೆ ಕ್ಯಾನ್ಸರ್ ಅಂದ್ರೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್ ನೆನಪಾಗುತ್ತೆ. ಒಂದ್ ಕಾಲದಲ್ಲಿ ಕ್ಯಾನ್ಸರ್ ಅಂದ್ರೆ ಎಲ್ರು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ರು. ಬಟ್ ಈ ಕಳೆದ 15-20 ವರ್ಷದಲ್ಲಿ ಎಲ್ರು ಪುನರ್ಜನ ಆಯುರ್ವೇದ ಹಾಸ್ಪಿಟಲ್ಸ್ಗೆ ಬರ್ತಾ ಇದ್ದಾರೆ. ತುಂಬಾ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ಸ್ ಕೊಡ್ತಾ ಇದ್ದೀರಾ ಅಂಡ್ ಪೇಷಂಟ್ಸ್ ನ ಬಹಳ ಚೆನ್ನಾಗಿ ಎಜುಕೇಟ್ ಮಾಡ್ತಾ ಇದ್ದೀರಾ. ಸೊ ಬೇಸಿಕ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಡಾಕ್ಟರ್? ನಮಸ್ತೆ, ನಾವು ಡಾಕ್ಟರ್ ರಶ್ಮಿ ಅಂತ. ನೀವ್ ಹೇಳ್ದಂಗೆ ಜನ ಇವಾಗ ಪುನರ್ಜನ್ಗೆ ಯಾಕೆ ಜಾಸ್ತಿ ಬರ್ತಿದ್ದಾರೆ ಅಂದ್ರೆ ಕಾಯಿಲೆ ಅಲ್ದಲ್ಲೇ ಟ್ರೀಟ್ಮೆಂಟ್ ಇಂದನೂ ಸುಮಾರಷ್ಟು ಸೈಡ್ ಎಫೆಕ್ಟ್ಸ್ ಅದು ಇದು ಅನುಭವಿಸ್ತಿರ್ತಾರೆ. ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರೋದಿಲ್ಲ. ನಮ್ಮ ಹತ್ರ ಬಂದಿದ್ದ ಪೇಷಂಟ್ಸ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗಿರ್ತಾ ಇರೋದ್ರಿಂದ ಅವರು ಸಿಕ್ ಅನ್ನೋ ಫೀಲಿಂಗ್ ಅಲ್ಲಿ ಇರೋದಿಲ್ಲ, ತುಂಬಾ ಚೆನ್ನಾಗಿರ್ತಾರೆ ಪೇಷಂಟ್. ಆ ಕಾರಣಕ್ಕೆ ಒಬ್ರಿಂದ ಒಬ್ರಿಗೆ ವಿಷಯ ಗೊತ್ತಾಗಿ ನಮ್ಮ ಹತ್ರ ತುಂಬಾ ಜನ ಪೇಷಂಟ್ಸ್ ಬರ್ತಾರೆ. ಸೊ ಡಾಕ್ಟರ್, ಇನ್ನೊಂದು ಕ್ವೆಶ್ಚನ್ ಏನಂದ್ರೆ, ಇಲ್ಲಿ ಬರೋ ಮುಂಚೆ ನಾನು ಒಂದು ಸ್ವಲ್ಪ ವಿಡಿಯೋಸ್ನೆಲ್ಲ ನೋಡ್ಕೊಂಡು ಬಂದಿದ್ದೆ. ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಇದು ಬಹಳ ಪ್ರಾಚೀನ ಕಾಲದ್ದು, ಅಂದ್ರೆ ಆಲ್ಮೋಸ್ಟ್ 5000 ಇಯರ್ಸ್ ಬ್ಯಾಕ್ ಈ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಬಟ್ ಇವಾಗ ನೀವು ಮತ್ತೆ ಈ ಒಂದು ರಸಾಯನ ಆಯುರ್ವೇದನ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಅಂಡ್ ಮಾಡರ್ನ್ ಸೈನ್ಸ್ ಎದುರುಗಡೆ ಈ ಒಂದು ಟ್ರೀಟ್ಮೆಂಟ್ ಎಷ್ಟು ಬೆನಿಫಿಷಿಯಲ್ ಆಗುತ್ತೆ ಅಂಡ್ ಹಾಗೆ ಹೊಸ ಜನರೇಷನ್ಗೆ ಎಷ್ಟು ಸೇಫ್ ಇದು? ಹೌದು. ಈ ರಸಾಯನ ಆಯುರ್ವೇದ ಅಂತಕ್ಕಂಥ ತುಂಬಾ ಪುರಾತನವಾದದ್ದು. ಸೊ ಆ ಕಾಲದಲ್ಲಿ ಇದನ್ನ ಏನಕ್ಕೆ ಉಪಯೋಗಿಸ್ತಾ ಇದ್ರು ಅಂದ್ರೆ ತಮ್ಮ ಆಯಸ್ಸನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಮತ್ತೆ ಅಷ್ಟು ಆಯಸ್ಸಲ್ಲೂ ದೀರ್ಘಾಯುಷ್ಯದಿಂದ ಬದುಕೋದ್ರ ಜೊತೆಗೆ ತುಂಬಾ ಒಂದು ಒಳ್ಳೆಯ ಆರೋಗ್ಯಕರವಾಗಿ ಜೀವನ ಮಾಡೋದಕ್ಕೋಸ್ಕರ ಈ ಒಂದು ರಸಾಯನ ಆಯುರ್ವೇದವನ್ನ ನಾವು ಉಪಯೋಗಿಸ್ತಾ ಇದ್ದಿದ್ದು. ಸೊ ಇವಾಗ ಅದನ್ನೇ ನಾವು ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಏನಾಗುತ್ತೆ, ಯಾವುದೇ ಕ್ಯಾನ್ಸರ್ ಇರಲಿ, ಯಾವುದೇ ಸ್ಟೇಜ್ ಇರಲಿ, ಒಂದು ಕ್ವಾಲಿಟಿ ಆಫ್ ಲೈಫ್ ಅನ್ನೋದು ಹಾಳಾಗ್ಬಿಟ್ಟಿರುತ್ತೆ. ಸೊ ಇದನ್ನ ಒಂದು ಕಾಪಾಡ್ಕೊಳ್ಳೋದಕ್ಕೆ, ನಮ್ಮ ದೇಹವನ್ನ ಶಕ್ತಿಯುತವಾಗಿ ಇಟ್ಕೊಳ್ಳೋದಕ್ಕೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಶಕ್ತಿಯುತವಾಗಿ ಮಾಡ್ಕೊಳ್ಳೋದಕ್ಕೆ ಈ ಟೈಮ್ ನಲ್ಲಿ ಅದೇ ಒಂದು ಸೈನ್ಸ್ ನ ಅಪ್ಲೈ ಮಾಡಿಕೊಂಡು ನಾವು ಚಿಕಿತ್ಸೆಯನ್ನ ನೀಡ್ತಾ ಇದ್ದೇವೆ. ಸೊ ಡಾಕ್ಟರ್, ಈ ಒಂದು ಟ್ರೀಟ್ಮೆಂಟ್ಗೆ ರಿಲೇಟೆಡ್ ಯಾವ್ದಾದ್ರು ಬುಕ್ಸ್, ಪ್ರೂಫ್ಸ್, ಗ್ರಂಥಗಳು ಏನಾದ್ರೂ ಇವಾಗ್ಲೂ ಸಿಗುತ್ತಾ, ಲಭ್ಯ ಇದೆಯಾ? ರಸಾಯನ ಆಯುರ್ವೇದದ್ದೇ ಒಂದ್ ಭಾಗ ಆಗಿರೋದ್ರಿಂದ ನಿಮ್ಗೆ ಆಯುರ್ವೇದದ ಎಲ್ಲಾ ಗ್ರಂಥಗಳಲ್ಲೂ ಇದ್ರ ಬಗ್ಗೆ ರೆಫರೆನ್ಸ್ ಸಿಗುತ್ತೆ. ರೈಟ್ ಫ್ರಮ್ ಚರಕ ಸಂಹಿತ, ಸುಶ್ರುತ ಸಂಹಿತ, ತುಂಬಾ ನಾವು ಉಪಯೋಗಿಸೋ ಮೆಡಿಸಿನ್ ಗಳಿಗೆ ರೆಫರೆನ್ಸ್ ಬೇಕು ಅಂದ್ರೆ ಚಕ್ರದತ್ತ ಮತ್ತೆ ರಸರತ್ನ ಸಮುಚ್ಚಯ, ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ಸುಮಾರಷ್ಟು ಗ್ರಂಥಗಳಿದೆ. ಇವೆಲ್ಲದರಲ್ಲೂ ಈ ಚಿಕಿತ್ಸೆ ಬಗ್ಗೆ ರೆಫರೆನ್ಸ್ ಗಳು ನಮಗೆ ಸಿಗುತ್ತೆ. ಸೊ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಪ್ರೊವೈಡ್ ಮಾಡ್ತಾ ಇರುವಂತ ಟ್ರೀಟ್ಮೆಂಟ್ ಮಾಡರ್ನ್ ಟ್ರೀಟ್ಮೆಂಟ್ಗೆ ಆಲ್ಟರ್ನೇಟಿವ್ ಅಂತೀರಾ ಅಥವಾ ಇದೇ ಮೇನ್ ಟ್ರೀಟ್ಮೆಂಟ್ ಅಂತೀರಾ? ಹೊರಗಡೆ ಕ್ಯಾನ್ಸರ್ಗೆ ಕೀಮೋಥೆರಪಿ, ರೇಡಿಯೇಷನ್, ಸರ್ಜರಿಗಳು ಇದೆಲ್ಲ ನಡೀತಾ ಇದೆ. ಸೊ ಆದ್ರೂ ಇಷ್ಟು ಜನ ಪೇಷಂಟ್ಸ್ ನಿಮ್ಮ ಕಡೆ ಯಾಕೆ ಬರ್ತಾ ಇದ್ದಾರೆ ಅಂಡ್ ಈ ಒಂದು ಟ್ರೀಟ್ಮೆಂಟ್ನ ಹೇಗೆ ಬಳಸಬೇಕು, ಇದಕ್ಕೆಲ್ಲ ರೀಸನ್ಸ್ ಏನು? ಇದನ್ನ ಒಂದು ಆಲ್ಟರ್ನೇಟಿವ್ ಥೆರಪಿ ಅಂತ ಹೇಳೋದಕ್ಕಿಂತ ನಾವು ಈ ಏನೊಂದು ಮೇನ್ ಸ್ಟ್ರೀಮ್ ಟ್ರೀಟ್ಮೆಂಟ್ ಇದೆ, ಕಿಮೋಥೆರಪಿ ಆಗಿರ್ಬೋದು, ರೇಡಿಯೋಥೆರಪಿ ಆಗಿರ್ಬೋದು, ಅಥವಾ ಒಂದು ಟಾರ್ಗೆಟ್ ಥೆರಪಿ ಆಗಿರ್ಬೋದು, ಸರ್ಜರೀಸ್ ಆಗಿರ್ಬೋದು, ಇದ್ರ ಜೊತೆಗೆ ಇದ್ರ ಪ್ಯಾರಲಲ್ ಆಗಿ ಒಂದು ಒಳ್ಳೆ ಟೈಮ್ ಗ್ಯಾಪ್ ಮೇಂಟೈನ್ ಮಾಡ್ಕೊಂಡು ತಗೊಂಡಾಗ ಇದು ಒಂದು ಒಳ್ಳೆ ಸಪೋರ್ಟಿವ್ ಥೆರಪಿ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ನಾವು ತಗೊಂಡಾಗ ಇದನ್ನ ಇಂಟಿಗ್ರೇಟೆಡ್ ಥೆರಪಿ ಅಂತ ಕರಿತೀವಿ. ಸೊ ಈ ಒಂದು ಥೆರಪಿಯಿಂದ ಒಂದು ಒಳ್ಳೆಯ ಬೆನಿಫಿಟ್ ನಾವು ನೋಡಬಹುದು. ಸೊ ಇದು ನಾನು ತುಂಬಾ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ. ಈ ಒಂದು ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಏನಿದೆ, ಇದು ಬಾಡಿ ಒಳಗಡೆ ಹೋದ್ಮೇಲೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂಡ್ ಹಾಗೆ ಇದ್ರ ಮೆಕ್ಯಾನಿಸಮ್ ಹೇಗಿರುತ್ತೆ ಅಂತ ಒಂದ್ ಸ್ವಲ್ಪ ಇದ್ರ ಬಗ್ಗೆ ವಿವರಣೆ ಕೊಡ್ಬೋದಾ? ಇಫ್ ಇಟ್ ಇಸ್ ನಾಟ್ ಕಾನ್ಫಿಡೆನ್ಷಿಯಲ್ ನಮ್ಮ ವ್ಯೂವರ್ಸ್ಗೆ. ನೀವ್ ಇಲ್ಲಿ ಬರೋಕ್ ಮುಂಚೆ ಒಂದಿಷ್ಟು ಕ್ಯಾನ್ಸರ್ ಬಗ್ಗೆ ತಿಳ್ಕೊಂಡಿರ್ಬೋದು ಅನ್ಕೊಳ್ತೀನಿ. ಮೇನ್ಲಿ ಕ್ಯಾನ್ಸರ್ ಅಂದ್ರೆ ನಮ್ ದೇಹದ ಒಳಗಿನ ಯಾವ್ದೋ ಒಂದು ಸೆಲ್ಲು ತಾನ್ ಮ್ಯೂಟೇಶನ್ ಆಗಿ ಕಂಟಿನ್ಯೂಸ್ ಆಗಿ ರ್ಯಾಪಿಡ್ ಆಗಿ ಬೆಳೀತಾ ಇರುತ್ತೆ, ಮತ್ತೆ ಅದರಿಂದ ದೇಹಕ್ಕೆ ಯಾವ್ದೇ ರೀತಿ ಉಪಯೋಗ ಇರೋದಿಲ್ಲ. ಈ ಕಾರಣದಿಂದ ಏನಾಗುತ್ತೆ, ದೇಹಕ್ಕೆ ಕೊಡ್ತಾ ಇರೋ ಎಲ್ಲ ಶಕ್ತಿನ ತಾನ್ ಹೀರ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ ಅಂಡ್ ದೇಹದ ಎಷ್ಟೋ ಅಂಗಾಂಗಗಳ ಮೇಲೆ ಪ್ರೆಷರ್ ಹಾಕೋದು ಅಥವಾ ಅವುಗಳ ಜಾಗನ ಕಸದ್ಕೊಳ್ಳೋದು, ಇಂಥದ್ದು ಏನೇನೋ ಆಗ್ತಾ ಇರತ್ತೆ ಒಳಗಡೆ. ಸೊ ಮೇನ್ಲಿ ಇದು ಏನಕ್ಕಾಗತ್ತೆ ಅಂದ್ರೆ, ಈ ತರ ಏನೇ ಬಾಡಿಯಲ್ಲಿ ಅನ್ವಾಂಟೆಡ್ ಆಕ್ಟಿವಿಟಿ ನಡೆದ್ರು ಅದನ್ನ ನೋಡ್ಕೊಳ್ಳಕ್ಕೆ ನಮ್ದೇ ಆದ ಇಮ್ಯೂನ್ ಸಿಸ್ಟಮ್ ಇರುತ್ತೆ. ಸಾಮಾನ್ಯವಾಗಿ ಅದು ನೋಡ್ಕೊಳ್ಳೋದ್ರಿಂದಾನೇ ನಾವು ಆರೋಗ್ಯವಾಗಿರ್ತೀವಿ. ಯಾವಾಗ ಇದು ಆದಾಗ ಇಮ್ಯೂನ್ ಸಿಸ್ಟಮ್ ಈ ತರ ಕೆಲಸ ಮಾಡಕ್ ಫೇಲ್ ಆಗುತ್ತೋ ಅವಾಗ ವಿ ವಿಲ್ ಎಂಡ್ ಅಪ್ ವಿತ್ ಡಿಸೀಸ್. ಸೊ ನಾವು ಕೊಡೋ ಮೆಡಿಸಿನ್ಸ್ ಅಲ್ಲಿ ಒಂದು ಈ ತರ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಆಗೋದನ್ನ ನಾರ್ಮಲೈಸ್ ಮಾಡಕ್ಕೆ ಅಂದ್ರೆ ಧಾತು ಸಾಮ್ಯತೆ ತರಕ್ಕೋಸ್ಕರ ಮತ್ತೆ ಇಮ್ಯೂನ್ ಸಿಸ್ಟಮ್ ನ ಎನ್ಹಾನ್ಸ್ ಮಾಡಕ್ಕೋಸ್ಕರ ಮೆಡಿಸಿನ್ಸ್ ಕೊಡೋದ್ರಿಂದ ಇವೆರಡು ಕ್ರಿಯೆಗಳಲ್ಲಿ ನಾವು ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ನ
ನೋಡಬಹುದು. ಸೊ ಕ್ಯಾನ್ಸರ್ ಅಂದಮೇಲೆ ಬೇರೆ ಬೇರೆ ಬಾಡಿ ಪಾರ್ಟ್ಸ್ ಅಲ್ಲಿ ಬರುತ್ತೆ ಅಂಡ್ ಬೇರೆ ಬೇರೆ ಕ್ಯಾನ್ಸರ್ ಹೆಸರುಗಳನ್ನ ನಾವು ಕೇಳಿದ್ದೀವಿ. ಬ್ಲಡ್ ಕ್ಯಾನ್ಸರ್, ಬ್ರೈನ್ ಕ್ಯಾನ್ಸರ್, ಈ ಥರದ್ದೊಂದಷ್ಟು. ಸೊ ನಿಮ್ಮ ಟ್ರೀಟ್ಮೆಂಟ್ ಯಾವ ಕ್ಯಾನ್ಸರ್ಗೆ ಬಹಳ ಬೇಗ ವರ್ಕ್ ಆಗುತ್ತೆ, ಬಹಳ ಬೇಗ ಗುಣಮುಖ ಆಗುತ್ತೆ ಅಂಡ್ ಯಾವ ಕ್ಯಾನ್ಸರ್ಗೆ ಒಂದು ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ಕ್ಯಾನ್ಸರ್ ಅಂತ ಅಂದ್ಮೇಲೆ ನೀವು ಇದ್ರಲ್ಲಿ ತುಂಬಾ ಸ್ಟೇಜಸ್ ಅಂತ ನೋಡಿರ್ತೀರಾ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಅಡ್ವಾನ್ಸ್ ಸ್ಟೇಜ್, ಫೈನಲ್ ಸ್ಟೇಜ್ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಇವಾಗ ಕ್ಯಾನ್ಸರ್ ಯಾವುದೋ ಒಂದು ದೇಹದ ಭಾಗದಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಲಂಗ್ಸ್ ಅಲ್ಲಿ ಬಂದಿದೆ ಅನ್ಕೊಳ್ಳೋಣ. ಲಂಗ್ಸ್ ಅಲ್ಲಿ ಇದ್ದಾಗ ಅದನ್ನ ಫಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ. ಲಂಗ್ಸ್ ಪೂರ್ತಿ ಆವರಿಸ್ಕೊಂಡ್ರೆ ಅದು ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೀವಿ. ಅಲ್ಲಿಂದ ದಾರಿಗೆ ಇನ್ನೊಂದು ಆರ್ಗನ್ಗೆ ಹೋಗುವಂತ ದಾರಿಲಿ ಬಂದಾಗ ಅದನ್ನ ಥರ್ಡ್ ಸ್ಟೇಜ್ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಇವಾಗ ಲಿವರ್ಗೆ ಹೋದ್ರೆ, ಲಂಗ್ಸ್ ಇಂದ ಲಿವರ್ಗೆ ಹೋದಾದ್ಮೇಲೆ ಅದನ್ನ ಫೋರ್ತ್ ಸ್ಟೇಜ್ ಅಂತ ಹೇಳ್ತೀವಿ. ಮತ್ತೆ ಇನ್ನೂ ಹಾಗೆ ಮುಂದಕ್ಕೆ ಹೋದ್ರೆ ಅಡ್ವಾನ್ಸ್ ಸ್ಟೇಜಸ್ ಅಂತ ಹೇಳ್ಬೋದು. ಸೊ ಇದೇ ತರ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ಯಾವುದೇ ಸ್ಟೇಜ್ ಅಲ್ಲಿ ಬಂದ್ರೂ ಕೂಡ ಒಂದು ಕ್ಯಾನ್ಸರ್ ರೋಗಿಗೆ ಸಾಮಾನ್ಯವಾದ ಗುಣಲಕ್ಷಣಗಳಿರ್ತವೆ. ಅದೇನಪ್ಪಾ ಅಂತಂದ್ರೆ ಸುಸ್ತಾಗುವಂಥದ್ದು, ವೆಯ್ಟ್ ಲಾಸ್ ಆಗುವಂಥದ್ದು, ಮತ್ತೆ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರತಕ್ಕಂಥದ್ದು. ಸೊ ಇದನ್ನೆಲ್ಲ ನಮ್ಮ ಚಿಕಿತ್ಸೆಯಿಂದ ಇಂಪ್ರೂವ್ ಮಾಡ್ಬೋದು. ರಸಾಯನ ಆಯುರ್ವೇದ ಅನ್ನೋದು ಇವತ್ತಿಂದಲ್ಲ, ಸಾವಿರಾರು ವರ್ಷಗಳ ಹಿಂದಿನದ್ದು. ಆದ್ರೆ ನಾವೇ ಅದನ್ನ ನಿರ್ಲಕ್ಷ್ಯ ಮಾಡಿದೀವಿ. ಮರೆಯಾಗಿ ಹೋಗಿದ್ದ ರಸಾಯನ ಆಯುರ್ವೇದವನ್ನು ಪುನರ್ಜನ ಆಯುರ್ವೇದ ಮತ್ತೆ ಮುನ್ನೆಲೆಗೆ ತಂದು ಎಷ್ಟೋ ಜನರ ಪ್ರಾಣ ಉಳಿಸಿದೆ. ಈ ಟ್ರೀಟ್ಮೆಂಟ್ ನಿಂದ ಅನೇಕ ಬೆನಿಫಿಟ್ಸ್ ಇದೆ. ಈ ಟ್ರೀಟ್ಮೆಂಟ್ ನೇರವಾಗಿ ರೂಟ್ ಕಾಸ್ ಅನ್ನ ಟಾರ್ಗೆಟ್ ಮಾಡಿ ಕ್ಯಾನ್ಸರ್ ಸ್ಪ್ರೆಡ್ ಆಗದಂತೆ ತಡೆಯುವಲ್ಲಿ ಹೆಲ್ಪ್ ಮಾಡ್ತದೆ. ಬಾಡಿಯಲ್ಲಿ ಇಮ್ಯುನಿಟಿ ಬಳಸಿ ಪ್ರಾಣಶಕ್ತಿ ಹೆಚ್ಚಿಸುವ ಮೂಲಕ ಬಾಡಿ ತಾನೇ ಕ್ಯಾನ್ಸರ್ ವಿರುದ್ಧ ಫೈಟ್ ಮಾಡೋ ತರ ಮಾಡ್ತದೆ. ಈ ಟ್ರೀಟ್ಮೆಂಟ್ ನಿಂದ ಯಾವ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಅದ್ರ ಜೊತೆ ಉಳಿದ ಟ್ರೀಟ್ಮೆಂಟ್ಸ್ ನಿಂದ ಆಗೋ ಸೈಡ್ ಎಫೆಕ್ಟ್ಸ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಉಳಿದ ಟ್ರೀಟ್ಮೆಂಟ್ಸ್ ಗೆ ಹೋಲಿಸಿದ್ರೆ ಈ ಟ್ರೀಟ್ಮೆಂಟ್ ತುಂಬಾ ಕಡಿಮೆ ಖರ್ಚಲ್ಲಿ ಆಗುತ್ತೆ. ಈ ಟ್ರೀಟ್ಮೆಂಟ್ ನಿಂದ ಯಾವುದೇ ನೋವಿರಲ್ಲ. ನಮಸ್ತೆ ಮಾ. ನಮಸ್ತೆ. ನಿಮ್ ಹೆಸರು? ನಮ್ಮ ಹೆಸರು ಪ್ರೇಮ ಅಂತ. ನಿಮ್ ಹೆಸರು? ಪ್ರೀತಿಕಾ. ನಿಮ್ಮ ತಾಯಿಯವರಾಗ್ಬೇಕು. ಪ್ರೀತಿಕಾ ಅವರೇ, ಪ್ರೇಮ ಅವರೇ, ಹೇಳಿ ಮಾ, ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ? ಯಾವ ತರದ್ದು ಕ್ಯಾನ್ಸರ್ ಇದೆ? ನಮ್ಗೆ ಗರ್ಭಕೋಶದಲ್ಲಿ ಗೆಡ್ಡೆ ಇತ್ತು. ಓಕೆ. ಅದು ಆಪರೇಷನ್ ಆಯ್ತು. ಆಪರೇಷನ್ ಆದ್ಮೇಲೆ ಮತ್ತೆ ಇಲ್ಲಿ ಬಂದು ಇಲ್ಲೊಂದ್ ಸ್ವಲ್ಪ ಗೆಡ್ಡೆ ಬಂದಂಗಾಯ್ತು, ಗಂಟು ಬಂದಂಗಾಯ್ತು. ಆಮೇಲೆ ಇಲ್ಲಿ ಬಂದು ಟ್ಯಾಬ್ಲೆಟ್ ಎಲ್ಲ ಕೊಟ್ರು, ಮೆಡಿಸಿನ್ ಮಾಡಿರಿ ಇಲ್ಲಿ. ಆಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಸೊ ಈಗ ನಿಮ್ಗೆ ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ನಿಮ್ಗೆ ಹೇಗ್ ಅನ್ನಿಸ್ತಮ್ಮ? ಅಂದ್ರೆ ಮಾನಸಿಕವಾಗಿ ಹೇಗ್ ಅನ್ನಿಸ್ತು? ಈ ತರ ಆಯ್ತಲ್ಲ ಅನ್ನೋದೊಂಥರ ಬೇಜಾರಿತ್ತು. ಇವಾಗ ಒಂದ್ ಸ್ವಲ್ಪ ಧೈರ್ಯ ತುಂಬಿಕೊಂಡಿದ್ದೀರಾ? ಸ್ವಲ್ಪ ಧೈರ್ಯ ಆಯ್ತು. ಸೊ ಇಲ್ಲಿನ ಡಾಕ್ಟರ್ಸ್ ಇಲ್ಲಿ ಬಂದ್ಮೇಲೆ ಓಕೆ, ಇಲ್ಲಿನ ಡಾಕ್ಟರ್ಸ್ ನಿಮ್ಗೆ ಏನಂತ ಹೇಳ್ತಾರೆ ಅಮ್ಮ? ಯಾವ ರೀತಿ ಮಾತಾಡಿಸ್ತಾರೆ? ಪರವಾಗಿಲ್ಲ, ವಾಸಿ ಆಗುತ್ತೆ ಅಂತೇಳಿ ಹೇಳ್ತಾರೆ. ಓಕೆ. ಕೆಲವೆಲ್ಲ ಐಟಮ್ ತಿನ್ಬಾರ್ದು ಅಂತ ಹೇಳ್ತಾರೆ, ಪಥ್ಯ ಚೆನ್ನಾಗಿರ್ಬೇಕು ಅಂತ. ಅಂದ್ರೆ ನಿಮ್ಗೆ ಇದು ಆಗಿದೆಯಲ್ಲಮ್ಮ ಕ್ಯಾನ್ಸರ್ ಅಂತ, ಅಂದ್ರೆ ಗಡ್ಡೆ ಆಗಿದೆ ಅಂತ ಹೇಳಿದ್ರಲ್ಲ. ಸೊ ಇದ್ರ ಬಗ್ಗೆ ನಾವ್ ಯಾರು ಡಾಕ್ಟರ್ಸ್ ಅಲ್ಲ, ನಮ್ಗೇನೋ ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ವಿವರವಾಗಿ ಅವರು ಎಕ್ಸ್ಪ್ಲನೇಷನ್ ಕೊಟ್ರ? ಎಲ್ಲ ಕೊಟ್ರು. ಏನಾಗಿದೆ, ಯಾವ ರೀತಿ ಆಗಿದೆ, ಇದನ್ನೆಲ್ಲ ಹೇಳಿದ್ರ? ಇದೆಲ್ಲ ಹೇಳಿರು. ಗೆಡ್ಡೆ ಎಲ್ಲ ಬಂದಿದೆ, ಅದೆಲ್ಲ ವಾಸಿ ಆಗತ್ತೆ, ಇದೆಲ್ಲ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳಿ, ಮೆಡಿಸಿನ್ ಅಂತ ಹೇಳಿ. ಆಮೇಲೆ ಹಾಸ್ಪಿಟಲ್ ಅಲ್ಲೂ ತಗೊಂತ ಇದೀವಿ. ಕೀಮೋ ಎಲ್ಲ ತಗೊಂತ ಇದೀವಿ. ಅದು ಅದ್ರ ಜೊತೆಗೆ ಕೀಮೋಥೆರಪಿ ಜೊತೆಗೆ ನೀವು ಈ ಒಂದು ಆಯುರ್ವೇದಿಕ್ ಮೆಡಿಸಿನ್ಸ್ ತಗೊಂತ ಇದೀವಿ. ನಿಮ್ಗೆ ಏನಾದ್ರು ಪೇನ್ ಏನಾದ್ರು ಇದೆಯಮ್ಮ? ಪೇನ್ ಏನೂ ಇಲ್ಲ. ಓಕೆ. ಸೊ ನೀವ್ ಹೇಳಿ ಪ್ರೀತಿಕಾ ಅವರೇ, ಸೊ ಇದು ನಿಮ್ ಎಷ್ಟನೇ ಬಾರಿ ವಿಸಿಟ್ ಮಾಡ್ತಾ ಇದೀರಾ ಇಲ್ಲಿ? ಸೊ ಹೇಗ್ ಅನ್ನಿಸ್ತಾ ಇದೆ? ಆಚೆ ನೀವು ಕೀಮೋಥೆರಪಿನೂ ತಗೊಂತಾ ಇದೀರಾ, ಇಲ್ಲಿ ಬಂದು ನೀವು ರಾಸಾಯನಿಕ ಆಯುರ್ವೇದ ಟ್ರೀಟ್ಮೆಂಟ್, ತುಂಬಾ ಪ್ರಾಚೀನ ಕಾಲದ್ದು ಟ್ರೀಟ್ಮೆಂಟ್ ಇದು. ಸೊ ನಿಮ್ಗೆ ಏನ್ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಇವರ ಹೆಲ್ತ್ ಅಲ್ಲಿ? ಇವಾಗ ಪರವಾಗಿಲ್ಲ, ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಯಾವ್ದು ಪ್ರಾಬ್ಲಮ್ ಇಲ್ಲ. ಈಗ ಅಲ್ಲೂ ತಗೊಳ್ತಾ ಇದೀವಿ, ಇಲ್ಲೂ ತಗೊಳ್ತಾ ಇದೀವಿ. ಡಾಕ್ಟರ್ ಕಂಟಿನ್ಯೂ ಮಾಡಿ ಅಂತಾನೆ ಹೇಳಿದ್ದಾರೆ. ಓಕೆ. ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಸಿಗ್ತಾ ಇದೆಯಾ? ಸಿಗ್ತಾ ಇದೆ. ಓಕೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅಮ್ಮ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿಮ್ಮ. ಒಳ್ಳೇದಾಗ್ಲಿ ನಿಮ್ಗೆ. ನಮಸ್ತೆ. ಥ್ಯಾಂಕ್ ಯು. ಒಂದ್ ಕಡೆ ನೋವು, ಇನ್ನೊಂದ್ ಕಡೆ ಭಯ, ಇವೆರಡಕ್ಕೂ ಮೀರಿ ಪೇನ್ಫುಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್. ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಅಲ್ಲಿ ನಮಗೆ ಗೊತ್ತಿರುವಂತ ಕಾಮನ್ ಆಗಿರುವಂತ ಟ್ರೀಟ್ಮೆಂಟ್ಸ್ ಅಂದ್ರೆ ಸರ್ಜರಿ, ಕೀಮೋಥೆರಪಿ ಹಾಗೆ ರೇಡಿಯೇಷನ್ ಥೆರಪಿ. ಇವೆಲ್ಲವೂ ತುಂಬಾ ಪೇನ್ಫುಲ್ ಆಗಿರುತ್ತೆ. ಇದನ್ನ ಬಾಡಿ ರೆಸಿಸ್ಟ್ ಮಾಡಿದ್ರೆ ಅಂಡ್ ಬಾಡಿ ಕೋಆಪರೇಟ್ ಮಾಡಿದ್ರೆ ಬೇಗ ರಿಕವರ್ ಆಗೋ ಚಾನ್ಸಸ್ ಇರುತ್ತೆ. ಸರ್ಜರಿ ತಡ್ಕೊಳ್ಳುವಂತ ಶಕ್ತಿ, ರೇಡಿಯೇಷನ್ ಭರಿಸೋ ತಾಳ್ಮೆ, ಹಾಗೆ ಕೀಮೋ ತಗೊಳ್ಳುವಂತ ಸಹನೆ
ಇದೆಲ್ಲವೂ ಇಂಪಾರ್ಟೆಂಟ್ ಆಗಿ ಇರಲೇಬೇಕು. ಪೇಷಂಟ್ಸ್ಗೆ ಆ ಶಕ್ತಿ, ಸಹನೆ, ತಾಳ್ಮೆನ ಕೊಟ್ಟು ಅವ್ರ ಬಾಡಿನ ಸ್ಟೇಬಲ್ ಆಗಿ ಇಟ್ಕೊಳ್ಳೋದ್ರಲ್ಲಿ ಈ ರಸಾಯನ ಆಯುರ್ವೇದ ತುಂಬಾ ಯೂಸ್ಫುಲ್ ಅಂತ ಇಲ್ಲಿನ ಡಾಕ್ಟರ್ಸ್ ಹೇಳ್ತಾರೆ. ಕನ್ವೆನ್ಷನಲ್ ಟ್ರೀಟ್ಮೆಂಟ್ಸ್ ಎಲ್ಲ ವ್ಯಾಧಿಯನ್ನ ಗುಣ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ನೀಡ್ತಾ ಇರುವಂತ ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಇಂದ ಪೇಷಂಟ್ಸ್ ಬಾಡಿನ ಕಂಫರ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗೆ ರಿಕವರಿ ಕೂಡ ಬೇಗ ಆಗುತ್ತೆ. ಯಾವುದೇ ಪೇನ್ ಇಲ್ಲದೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಈ ರೀತಿ ಹಲವಾರು ವರ್ಷಗಳಿಂದ ಟ್ರೀಟ್ಮೆಂಟ್ ಕೊಡ್ತಾ ಬಂದಿದೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್ ಅವರು. ಇವರ ಬ್ರಾಂಚಸ್ ನಮ್ಮ ಬೆಂಗಳೂರು ಅಲ್ಲದೆ ಚೆನ್ನೈ, ಹೈದರಾಬಾದ್, ವಿಜಯವಾಡ, ಕೋಲ್ಕತ್ತಾ ಹಾಗೂ ಡೆಲ್ಲಿಯಲ್ಲಿ ಕೂಡ ಇದೆ. ನೋಡಿದ್ರಿ ಅಲ್ವಾ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್ನ ವಿಶೇಷತೆ. ಇಲ್ಲಿನ ಪೇಷಂಟ್ಸ್ ಏನು ಹೇಳಿದ್ರು, ಇಲ್ಲಿನ ಡಾಕ್ಟರ್ಸ್ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟರು ಅಂತ ನೀವು ನೋಡಿದ್ದೀರಾ. ಇದನ್ನೆಲ್ಲ ನೋಡಾದ್ಮೇಲೆ ನನ್ಗಂತೂ ಒಂದು ವಿಷಯ ಅನ್ನಿಸ್ತಾ ಇದೆ, ಕ್ಯಾನ್ಸರ್ ವಿಷಯಕ್ಕೆ ಬಂದ್ರೆ ಈ ಹಾಸ್ಪಿಟಲ್ ಬೆಸ್ಟ್. ನಿಮ್ಮ ಪ್ರೀತಿ ಪಾತ್ರರಿಗೆ ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ರೆ ಖಂಡಿತ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್ನ ಅವ್ರಿಗೆ ರೆಕಮೆಂಡ್ ಮಾಡಿ, ಹಾಗೆ ಇಲ್ಲಿ ಕೊಡ್ತಾ ಇರುವಂತ ರಸಾಯನ ಆಯುರ್ವೇದದ ಟ್ರೀಟ್ಮೆಂಟ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಡಿ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಡೀಟೇಲ್ಸ್, ಫೋನ್ ನಂಬರ್ ಎಲ್ಲವನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಇಷ್ಟೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಐಶ್ವರ್ಯ ಶೆಂದೋಗಿ ಸೈನಿಂಗ್ ಆಫ್.